ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಭಾಳ ಜಟಿಲವಾದಂಥ ಸಮಸ್ಯೆ ಇದು. ಒಂದೆರಡಲ್ರಿ 6 ರಿಟ್ ಪಿಟಿಷನ್ಸ್ಗಳಿದೆ. ಎಲ್ರಿ ಎಂಪಿರಿಕಲ್ ಡಾಟಾ 15% ಇದೆ. ಹೌ ದಟ್ ಇಸ್ ಮೈ ಓನ್ಲಿ ಕ್ವೆಶ್ಚನ್. ನೋಡಿದ್ರೆ ಅದೇ ಕೇಳ್ತಾ ಇರೋದಲ್ಲ. ಈಗ ಕಾನೂನು ಈಗ ಆಲ್ರೆಡಿ ಎವ್ರಿಥಿಂಗ್ ಇಸ್ ಚಾಲೆಂಜ್ಡ್. 6 ಕೇಸ್ ಇದೆ ಸ್ವಾಮಿ, 6 ರಿಟ್ ಪಿಟಿಷನ್ಸ್ ಇದೆ. ಅದರದಲ್ಲಿ ಎಂಪಿರಿಕಲ್ ಡಾಟಾ ಇದೆ ಅನ್ನೋಂಥದ್ದನ್ನ ಹೇಳಿ ಜನರಿಗೆ ದಿಕ್ತಪ್ಸಂಥ ಕೆಲಸನ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಪ್ರಿಯಾಂಕ ಖರ್ಗೆ ಅವ್ರಿಗೆ ನನ್ನ ಉತ್ತರ. ಇವತ್ತು ಭಾಳ ಹಾಸ್ಯಾಸ್ಪದವಾಗಿ TV9ಗೆ ಒಂದು ಇಂಟರ್ವ್ಯೂ ಕೊಡೋಂಥ ಸಂದರ್ಭದಲ್ಲಿ ಭಾಳ ಜಟಿಲವಾದಂಥ ಸಮಸ್ಯೆ ಇದು. ಒಂದೆರಡಲ್ರಿ 6 ರಿಟ್ ಪಿಟಿಷನ್ಸ್ಗಳಿದೆ. ಎಲ್ರಿ ಎಂಪಿರಿಕಲ್ ಡಾಟಾ 15% ಇದೆ. ಅದು 95 ಕನೆಕ್ಟೆಡ್ ರೋಸ್ಟರ್ ಟೈಮ್ದು ಅದು. ಅದರದಲ್ಲಿ ಎಂಪಿರಿಕಲ್ ಡಾಟಾ ಇದೆ ಅನ್ನೋಂಥದ್ದನ್ನ ಹೇಳಿ ಜನರಿಗೆ ದಿಕ್ತಪ್ಸಂಥ ಕೆಲಸನ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ಅವ್ರಿಗೆ ಎಲ್ಲರಿಗೂ ಮಾತಾಡ್ಬಿಟ್ಟೆ ಈ ತೀರ್ಮಾನಕ್ಕೆ ಬಂದಿರೋದಲ್ಲ. ಕ್ಯಾಬಿನೆಟಿಗೆ ಸಬ್ಜೆಕ್ಟ್ ಹಾಗೆ ಬಂತ, ಕ್ಯಾಬಿನೆಟ್ನಲ್ಲಿ ಹಾಗೆ ಪಾಸ್ ಮಾಡಿದ್ವಾ? ನಾನು ಹೇಳ್ತಾ ಇದ್ದೀನಲ್ವ, CM ಕಚೇರಿನಲ್ಲಿ 4 ತಾಸು ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಅದಾದಮೇಲೆ ತಾನೇ ಗವರ್ನರ್ ಹತ್ರ ಹೋಗಿದ್ದು. ಗವರ್ನರ್ ಹತ್ರ ಹೋಗ್ಬಿಟ್ಟು ನಾವೇನು ಬಿಲ್ ತಡೆ ಹಿಡಿ ಅಂತ ಹೇಳಿದ್ವಾ? ದಯವಿಟ್ಟು ಸ್ವಾಮಿ ಸಿಗ್ನೇಚರ್ ಮಾಡಿಬಿಟ್ಟು ಕೊಡಿ, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ತಾನೇ ಅವರು ಸೈನ್ ಮಾಡಿರೋದು. ಟೆಲ್ ಮಿ, ನಮ್ಮ ಬದ್ಧತೆಗೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರನ್ನ? ಹೌ ದಟ್ ಇಸ್ ಮೈ ಓನ್ಲಿ ಕ್ವೆಶ್ಚನ್. ನೋಡಿದ್ರೆ ಅದೇ ಕೇಳ್ತಾ ಇರೋದಲ್ಲ. ಈಗ ಕಾನೂನು ಈಗ ಆಲ್ರೆಡಿ ಎವ್ರಿಥಿಂಗ್ ಇಸ್ ಚಾಲೆಂಜ್ಡ್. 6 ಕೇಸ್ ಇದೆ ಸ್ವಾಮಿ, 6 ರಿಟ್ ಪಿಟಿಷನ್ಸ್ ಇದೆ. ಅದನ್ನ ಒಂದಕ್ಕೊಂದು ನೀವು ಹೊತ್ಕೊಂಡು ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಟ್ಟೋದು ನಾವು? ಬರೇ ಒಂದು ಸಮಾಜದಲ್ಲ, ಎಲ್ಲರದು ಜವಾಬ್ದಾರಿ ಅಲ್ಲ ನಮ್ದು. ಹೌದು, ಹೆಚ್ಚು ನಮ್ಮ ಸಮಾಜದ ಮೇಲೆ ಇರ್ಬೇಕು. ಯಾಕಂದ್ರೆ ನಮ್ಮ ಸಮಾಜಗಳು ಏನೋ ವಂಚಿತರಾಗಿದ್ದಾರೆ. ಸಮಾಜದ ಏನು ಈ ವ್ಯವಸ್ಥೆನಲ್ಲಿ ಅಡಿಪಾಯಿನಲ್ಲೂ ಇಲ್ಲ. ಯಾವುದು ಸರ್? ಯಾಕೆ ಜನರಿಗೆ ದಿಕ್ತಪ್ಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಅಂತ ಹೇಳ್ತಾ ಇರೋದು ಅಂತಂದರೆ, ಇದು ನೋಡಿ, ಇದು ಕ್ಯಾಬಿನೆಟ್ ನೋಟ್. ಇದು ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಕ್ಯಾಬಿನೆಟ್ ನೋಟ್. ಇದರಲ್ಲಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಕೂಡ ಅಡ್ವೊಕೇಟಾ, ಏನೋ ಡೌಟ್ಸ್ ಇದ್ದರೆ ಕೇಳಿ, ನಾನೇ ಹೇಳ್ತೀನಿ. ಇದರಲ್ಲಿ ಪೇಜ್ ನಂಬರ್ 2 ಲಾಸ್ಟ್ ಪ್ಯಾರಾಗ್ರಾಫ್. ಇದರಲ್ಲಿ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಅವರು ಅವ್ರಿಗೆ ಚೀಫ್ ಜಸ್ಟಿಸ್ ಕೋರ್ಟ್ ಆಫ್ ದ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ, ಆ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸು ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಆ್ಯಂಡ್ ಅಡ್ವೊಕೇಟ್ ಜನರಲ್ಗೆ ಏನಂತ ಹೇಳಿದ್ರು ಅಂತ ಅಡಿಷ್ನಲ್ ಅಡ್ವೊಕೇಟ್ ಜನರಲ್ಲು ನಿಮ್ಮ ಸರ್ಕಾರದ ಮುಂದೆ ಬಂದು ಹೇಳಿದ್ದಾರೆ. ಅದನ್ನು ನಿಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ನೋಟ್ ಮಾಡಿದ್ದಾರೆ. ನೀವು ಓದ್ತೀನಿ, ಕೇಳಿಸ್ಕೊಳ್ಳಿ ಒಂದು ಸ್ವಲ್ಪ. ಆಫ್ಟರ್ ಹಿಯರಿಂಗ್ ದ ಪೆಟಿಷನರ್ ಆ್ಯಂಡ್ ರೆಸ್ಪಾಂಡೆಂಟ್ಸ್ ಇನ್ ದಿಸ್ ರಿಗಾರ್ಡ್, ದ ಸಜೆಷನ್ ದಟ್ ಕೇಮ್ ಫ್ರಮ್ ದ ಆನರಬಲ್ ಕೋರ್ಟ್ ವಾಸ್ ದಟ್ other options can be explored, including filling up of the post restricted to 94%, and that 6% appointments can be kept on hold till the validity of the Reservation Act of 2022 is decided. At that stage, the Honorable Court opined that the state government has to place details of any such proposal in writing before the Honorable Court, and hence the matter was adjourned by 3 weeks to enable to state government to file appropriate application affidavit in this regard. Honorable High Court, Chief Justice Court PLನಲ್ಲಿ ಹೇರ್ ಮಾಡುವಾಗ ಹೇಳಿರೋಂಥದ್ದು, 56%ಗೆ ತೊಂದರೆ ಆದರೆ ಇಂದಿರಾ ಸಾನಿ ಕೇಸ್ ಜಡ್ಜ್ಮೆಂಟ್ನ ಪರಿಗಣನೆಗೆ ತಗೊಂಡು 56ನ್ನು 50ಕ್ಕೆ ಇಳಿಸ್ಕೊಳ್ಳಿ, ಪರಿಶಿಷ್ಟ ಜಾತಿಯನ್ನ 17ರಿಂದ 15 ಇಳಿಸ್ಕೊಳ್ಳಿ, ಪರಿಶಿಷ್ಟ ಪಂಗಡದನ್ನ 7ರಿಂದ 3ಕ್ಕೆ ಇಳಿಸ್ಕೊಂಡು ನೀವು ಜಾರಿ ಮಾಡಿ. ಇನ್ನೇನು ಆ ಒಂದು 6% ಇದೆ ಅದನ್ನು ಹೋಲ್ಡಲ್ಲಿ ಇಟ್ಕೊಳ್ಳಿ. ಈ ಏನು ಔಟ್ಕಮ್ ಆಗುತ್ತೆ ಈ ಜಡ್ಜ್ಮೆಂಟ್ದು, ಅದರ ಪ್ರಕಾರ ಮುಂದುವರಿಸಿ ಅಂತ ಹೇಳಿದೆ. ಅದರ ಅರ್ಥ ಏನು? 17%ನಲ್ಲಿ 15ಕ್ಕೆ ಇಳಿಸಿ ಅಂತ ಅಂದರೆ ಅದು 95ಗೆ ಹೋಗಬೇಕಾದು. ಈ ಏನು 17%ಗೆ ನೀವು ದತ್ತಾಂಶ ಕಲೆಕ್ಟ್ ಮಾಡಿದಿರಲ್ಲ,
ಅದನ್ನು 15%ಗೆ ಶ್ರಿಂಕ್ ಮಾಡಬೇಕು, ನೀವು ಇಳಿಸ್ಬೇಕು. 17ನ್ನು 15ಕ್ಕೆ ಇಳಿಸ್ಬೇಕು ಅಂತ ಹೇಳಿರೋಂಥದ್ದು ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಇದು ನೀವು ಅಡ್ವೊಕೇಟ್ ನಿಮ್ಗೆ ಅರ್ಥ ಆಗಲ್ವಾ? ಭಾಳ ಬ್ಯುಸಿ ಇರ್ತೀರ ನೀವು. ಯಾರು ನಿಮ್ಮ ಅಡ್ವೊಕೇಟ್ಸ್ಗೆ ಕೊಟ್ಟು ಕೇಳಿ 17% ಡಾಟಾನ 15%ಗೆ ಇಳಿಸ್ಬೇಕಾ, ಅಥವಾ ಹೊಸ ಡಾಟಾ ಹಳೆ ಡಾಟಲ್ಲಿ ಪರ್ಸೆಂಟ್ ಇರಲಿಲ್ಲ ಅನ್ನೋಂಥ ನೀವೇನು ಗೊಂದಲದ ಹೇಳಿಕೆ ಕೊಟ್ಟಿದ್ದೀರಲ್ಲ ಅದರ ಅರ್ಥನ ಅಂತ. ಜೊತೆಗೆ ಕೊನೆಯಲ್ಲಿ ಇದೇ ನಿಮ್ಮ ಒಂದು ಕ್ಯಾಬಿನೆಟ್ ನೋಟ್ನಲ್ಲಿ ಪ್ಯಾರಾ 7.1ನಲ್ಲಿ ಹೇಳ್ತೀರಾ, ಈ 17ರಿಂದ 15ಕ್ಕೆ ಇಳಿಸ್ಬೇಕಾಗಿರೋದ್ರಿಂದ ನಾವು 28/12/2000 ಆದೇಶದ ಪೂರ್ವದಲ್ಲಿ ಜಾರಿ ಇದ್ದ ಅಂತ. ಇಲ್ಲಿ ಪೂರ್ವದಲ್ಲಿ ಜಾರಿ ಇದ್ದಂಥ 15% ಮತ್ತು 50%ಗೆ ರೋಸ್ಟರ್ ಸಿಸ್ಟಮ್ ಅಂತಲೇ ಅಂದ್ಕೊಂಡ್ರು ಸಹ ಆ 15%ಗೆ ರೋಸ್ಟರ್ ಸಿಸ್ಟಮನ್ನು 17%ಇಂದ 15ಗೆ ಇಳಿಸ್ತಾರಲ್ಲ, ಆ ಕಾನ್ಸೆಪ್ಟ್ನಲ್ಲಿ ABC ಗ್ರೂಪ್ನ ಜೋಡಿಸ್ಬೇಕಿತ್ತು. ನೀವು ಹೇಳಿರೋದು ಹಳೇದು ಹೊಸದಲ್ಲ ಅಂತ ಹೋಗಿ ಕೋರ್ಟ್ಗೆ ಅಫಿಡವಿಟ್ ಹಾಕಿ ಮೊಕದ ಮೇಲೆ ಬಿಸಾಕ್ತಾರೆ ನಿಮಗೆ. ನಾವು ಹೇಳಿರೋದು 17ರಿಂದ 15ಕ್ಕೆ ಶ್ರಿಂಕ್ ಮಾಡಿ ಅಂತ. ನೀವು ಯಾವುದೋ ಹೊಸ ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಬರ್ತಿದ್ದೀರಾ ಅಂತ. ಯಾಕೆ ಕೋರ್ಟ್ಗೆ ನೀವು ಅಫಿಡವಿಟ್ ಅಪ್ಲಿಕೇಶನ್ ಹಾಕಿಲ್ಲ? ನಿಮ್ಮ 15% ಸರಿ ಇದ್ದಿದ್ದರೆ ಹೋಗಿ ಅಪ್ಲಿಕೇಶನ್ ಹಾಕಿ, ಅಫಿಡವಿಟ್ ಹಾಕಿ ಕೋರ್ಟ್ಗೆ ಸಮರ್ಥಿಸ್ಕೊಳ್ಳಿ ನೋಡೋಣ. ನಾನು ಹೇಳಿದ್ನಲ್ಲ, ಮೊಕದ ಮೇಲೆ ಬಿಸಾಕುತ್ತೆ ಕೋರ್ಟು, ಯಾಕಂದರೆ ನೀವು ಕೋರ್ಟ್ಗೂ ದಿಕ್ಕು ತಪ್ಸೋಕೆ ಹೋಗ್ತಾ ಇದ್ದೀರಾ ಅಂತ. ಆಮೇಲೆ ಜೊತೆಗೆ ಇವೆಲ್ಲ ಮಾಡಿರೋಂಥದ್ದು ನಿಮ್ಮ DPRನ ಏನು ರಂದೀಪ ಅವರ ಕುತಂತ್ರದಿಂದ. ಆ ರಂದೀಪು ಕೂಡ ಒಲೆ ಸಮಾಜದವನು ಅಂತ ನಾವು ತಿಳ್ಕೊಂಡಿದ್ದೀವಿ, ತಪ್ಪಿದರೆ ಕರೆಕ್ಟ್ ಮಾಡಿ. ಅವರೇನೇ DPR ಸೆಕ್ರೆಟ್ರಿ ತಯಾರಿ ಮಾಡೋರು, ಅವರೇನೇ ನಿಮಗೂ ಅಡಿಷ್ನಲ್ ಸೆಕ್ರೆಟ್ರಿ, ಅವರೇನೇ ಇನ್ಚಾರ್ಜ್ ಸೆಕ್ರೆಟ್ರಿ ಟು HC ಮಾದೇವಪ್ಪ. ಏನು ನಮ್ಮನ್ನೇನು ಮೂರ್ಖರು ಅನ್ಕೊಬಿಟ್ಟಿದ್ದೀರಾ? ಇದು ಗೊತ್ತಾಗಲ್ಲ ಅನ್ನೋದಕ್ಕೆ. ಯಾವ ಅಡ್ವೊಕೇಟ್ ಜನರಲ್ಗೆ ಹೋಗಿ ಕೇಳಿ, 15% ಅಂದರೆ 17ನ್ನ 15ಕ್ಕೆ ಇಳಿಸ್ಬೇಕಂತನಾ, ಅಥವಾ 95 ಇದ್ದಂಥ ರೋಸ್ಟರ್ ಸಿಸ್ಟಮ್ 2022 ರೋಸ್ಟರ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಬೇಕು ಅಂತನಾ? ಹಿಂಗೆ ಸುಮ್ಮನೆ ತಪ್ಪೆಲ್ಲ ಹೇಳ್ಬಿಟ್ಟು ಜನರಿಗೆ ದಿಕ್ಕು ತಪ್ಸೋಕೆ ಹೋಗ್ಬಿಡಿ. ಆಮೇಲೆ ಏನೋ ಭಾಳ ಹೇಳಿದ್ದೀರಾ, ಭಾಳ ಕಾನೂನಿನ ಗೊಂದಲಗಳಿದೆ. RR ರಿಟ್ ಪಿಟಿಷನ್ ಇದೆ ಅಂತ. ಆ RR ರಿಟ್ ಪಿಟಿಷನ್ನು PIL ಜೊತೆ 3 ಕ್ಲಬ್ ಆಗಿದೆ, ನೊಮ್ಯಾಡಿಕ್ ಅಲೆಮಾರಿಗಳ ಜೊತೆ 3 ಕ್ಲಬ್ ಆಗಿದೆ. ಅದು ಎರಡರಲ್ಲೂ ಕೊಟ್ಟಿರೋಂಥ ಆದೇಶಗಳನ್ನು ಅಡ್ವೊಕೇಟ್ ಜನರಲ್ ಅವರು ನಿಮ್ಮ ಸರ್ಕಾರಕ್ಕೆ ಒಪಿನಿಯನ್ ಕೊಟ್ಟವ್ರೆ. ನಿಮ್ಮ ಸರ್ಕಾರದ ಒಪಿನಿಯನ್ ಮೇಲೇ ನೀವು ಇದನ್ನು ಅಪ್ರೂವ್ ಮಾಡಿದ್ದೀರಾ. ನೀವು ಮಾದಿಗ ಸಮಾಜದ ಮಿನಿಸ್ಟರ್ಸ್ಗಳ ಮೇಲೆ ಬೆರಳು ತೋರಿಸ್ಬೇಡಿ. ಈ ಕ್ಯಾಬಿನೆಟ್ ನೋಟ್ ಏನಿದೆ ಇದು ಸರಿ ಇದೆ. ಈ ಕ್ಯಾಬಿನೆಟಲ್ಲಿ ನೀವು 15% ಪೂರ್ವದಂತ ತಗೊಂಡಿದ್ದೀರಾ, ಆದರೆ ಪೂರ್ವದ್ದು ಇನ್ ದ ಕಾಂಟೆಕ್ಸ್ಟ್ ಆಫ್ ಆನರಬಲ್ ಹೈಕೋರ್ಟಿಗೆ ತಗೋಬೇಕು, ನಿಮಗೆ ಮನ್ಸಿಗೆ ಬಂದಂಗೆ ತಗೊಳ್ಳೋದಲ್ಲ. ಆ್ಯಂಡ್ ಹೈಕೋರ್ಟ್ ಕೊಟ್ಟಿರೋಂಥದ್ದು 17% ರಿಸರ್ವೇಷನ್ನಲ್ಲಿ ಇಳಿಸಿ 15ಕ್ಕೆ ತೊಗೊಂಡು ಬನ್ನಿ ಅಂತ. ವಾದಕ್ಕೆ ನೀವು ಹೇಳೋದೇ ಸರಿ ಅಂತ ಅಂದರೆ ನಿಮ್ಮ DPR ಆದೇಶದಲ್ಲಿ 6% ಯಾಕೆ ರಿಸರ್ವ್ ಮಾಡ್ಕೊಂಡಿದ್ದೀರಾ ನೀವು? ಹಾಗಾದರೆ ಹಳೇದೇ ದತ್ತಾಂಶ ಅನ್ನೋದಾದರೆ ನೀವು 6% ಯಾಕೆ ರಿಸರ್ವ್ ಮಾಡ್ಕೊಂಡಿದ್ದೀರಾ? ನೀವು ಇಟ್ಕೊಳ್ಳೋಂಗೆ ಅಲ್ವಲ್ಲ 6%ನ ನೀವು ಹೆಂಗೆ ಮ್ಯಾಚ್ ಮಾಡ್ತೀರಾ? ನೀವು 15%ಅಲ್ಲಿ ರಿಸರ್ವೇಷನ್ ಇಲ್ಲದೆ ಇರೋದನ್ನ ಇನ್ನು 6%ಅಲ್ಲಿ ಆ 2%ನ ರಿಸರ್ವೇಷನ್ ಒಳಗಡೆ ಹೆಂಗೆ ಮ್ಯಾಚ್ ಮಾಡ್ತೀರಾ? ನೀವು ಆಗುತ್ತಾ ಮಾಡೋಕ್ಕೆ? ಹೆಂಗೆ ಮಾಡೋಕ್ಕಾಗುತ್ತೆ? ಈ ಥರ ಈ ಫೂಲ್ ಮಾಡ್ತಿರಲ್ಲ ಜನಕ್ಕೆ, ಅದು ಹೋಗಿ ಮುಗ್ಧರಿಗೆ ಮಾಡಿ. ಇಲ್ಲ ಕರೀರಿ, ಎಲ್ಲಿಗೆ ಬರ್ಬೇಕು ನಿಮ್ಮ ಜೊತೆ ಡಿಬೇಟ್ಗೆ ಬರ್ತೀನಿ, ನಾನುವೇ ತೊಗೊಬನ್ನಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು, ನಾನು ತರ್ತೀನಿ. ನಾವು ಡಾಕ್ಯುಮೆಂಟ್ ಆಗಿ ನೀವು ಅಡ್ವೊಕೇಟು, ನಾನು ಅಡ್ವೊಕೇಟು, ಜನ ತೀರ್ಮಾನ ಮಾಡಲಿ ನೀವು ದಿಕ್ಕು ತಪ್ಪಿಸ್ತಾ ಇದ್ದೀರಾ, ನಾನು ದಿಕ್ಕು ತಪ್ಪಿಸ್ತಾ ಇದ್ದೀನೋ ಅಂತ. ಹಾಗಾಗಿ ಆಮೇಲೆ BJP ವಿಚಾರದಲ್ಲಿ ಭಾಳ ಮಾತಾಡಿದ್ದೀರಾ. ಈ ಒಳ ಮೀಸಲಾತಿ ಜಾರಿ ಮಾಡಿರೋದ್ರಲ್ಲಿ ಕಾಂಗ್ರೆಸ್ ಪಾತ್ರ ಏನು, BJP ಪಾತ್ರ ಏನು, ದಳದ ಪಾತ್ರ ಏನು ಅಂತ ಅದು ಇನ್ನೊಂದು ದಿನ ತಗೊಳ್ಳೋಣ. ಇವತ್ತು ಸದ್ಯ ನಾಳೆ ಕ್ಯಾಬಿನೆಟ್ ಇದೆಯಲ್ಲ, ನೀವು ಕೊಟ್ಟರಂತ ಹೇಳಿಕೆ ನೋಡಿದೆ TV9ನಲ್ಲಿ, ಅದಕ್ಕೊಂದು ಕೌಂಟ್ರ್ ಕೊಡೋಣ ಅಂತ ಇವತ್ತು ಬಂದೆ. ಸಿದ್ದರಾಮಯ್ಯನವರೇ, ಕ್ಯಾಬಿನೆಟ್ ಡಿಸಿಷನ್ ನೀವು ಮಾಡಿರೋದು ಸರಿ ಇದೆ. ದಿಕ್ಕು ತಪ್ಪಿಸಿರೋಂಥದ್ದೇ ಆ ರಣದೀಪ್, HC ಮಾದೇವಪ್ಪನವರು ಆ್ಯಂಡ್ ಪ್ರಿಯಾಂಕಾ ಖರ್ಗೆ ಅವರು, ಇವರೆಲ್ಲ ಸೇರ್ಕೊಂಡು ಮಾಡಿರೋಂಥದ್ದು ನಿಮಗೆ ಕೆಟ್ಟ ಹೆಸರು ಬರೋಂಥದಕ್ಕೆ ತೋಡಿರೋಂಥ ಇದು ಕೆಡ್ಡ. ಇದು ತೋಡಿರೋಂಥ ಕೆಡ್ಡ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ಮಾತನ್ನು ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ ನಾನು. ಈ ಏನು ನೀವು 15%ಗೆ ಹೋಗ್ತಾ ಇದ್ದೀರಾ, ಈ 15%ನಲ್ಲಿ ನೀವು ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ಪಂಗಡಕ್ಕೂ ಕೂಡ ನೀವು ಮಾಡಿರೋಂಥದ್ರಲ್ಲಿ
ಮೋಸ ಮಾಡ್ತಾ ಇದ್ದೀರಾ. ಆ ಬಡ ಸಮಾಜ ಏನು ನಾಯಕ ಸಮಾಜ ಇದೆ, ಪರಿಶಿಷ್ಟ ಪಂಗಡ, ಅವ್ರದ್ದು 4% ಈ ಮಹದೇವಪ್ಪನವ್ರ ಕುತಂತ್ರದಿಂದ ಕಸ್ತ್ಕೋತಾ ಇದ್ದೀರಾ ನೀವು. ಅದು ಗೊತ್ತಿರಲಿ. ನಾಯಕ ಸಮಾಜದ ಲೀಡರ್ಸ್ಗಳಿಗೆ ಒಂದು ಮನವಿ ಮಾಡ್ತೀನಿ, ನಿಮ್ಗೇನೇ ಸಮಸ್ಯೆ ಇದ್ದರೂ ಈ ವಿಚಾರದಲ್ಲಿ ನನಗೆ ಫೋನ್ ಮಾಡಿ, ನಾನು ಎಜುಕೇಟ್ ಮಾಡ್ತೀನಿ. ನಾನು ಹೇಳೋದು ತಪ್ಪಿದ್ರೆ ನಿಮ್ಗೆ ಗೊತ್ತಿರೋ ಅಡ್ವೊಕೇಟ್ಗೆ ಹೋಗಿ ಕೇಳಿ. ಇವರ ಮಾತಿಗೆ ಬಲಿಯಾಗಬೇಡಿ. ನಾಯಕ ಸಮಾಜದವ್ರು ಎದ್ದೇಳಿ. ಇದೇ ಥರ 15% ಅಂತ ಹೋದರೆ ನಿಮ್ಮದು 4% ಕಸ್ದು ಹೋಗುತ್ತೆ. ಉಗ್ರಪ್ಪನವ್ರು ಬಂದು ಹೇಳಿದ್ರು, ಏನೋ ಪಾಪ ಇಲ್ಲಿ ಒಡೆಯರ್ ವಿರುದ್ಧ ಭಾಳ ಮಾತಾಡಿದ್ರು. ಉಗ್ರಪ್ಪನವರೇ, ಫಸ್ಟ್ ಹೋಗಿ ನಿಮ್ಮ ಲೀಡರ್ ಆಫ್ ದ ಅಪೋಸಿಷನ್ ರಾಹುಲ್ ಗಾಂಧಿಗೆ ಹೇಳಿ ಇದನ್ನು ರೇಸ್ ಮಾಡಕ್ಕನ್ನಿ ಪಾರ್ಲಿಮೆಂಟ್ನಲ್ಲಿ. ಹಿಂಗೆ ಸುಮ್ಮನೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಈ ಪ್ರಿಯಾಂಕಾ ಖರ್ಗೆ ಕೊಡೋದಾಗಲಿ, ಉಗ್ರಪ್ಪನವ್ರು ಕೊಡೋದಾಗಲಿ, ಆಮೇಲೆ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ ಅದು ಕೋರ್ಟ್ ಮ್ಯಾಟ್ರು, ನಾವು ಏನು ಮಾಡೋಕ್ಕಾಗಲ್ಲತ್ತೆ. ಏನು ರೀ ಇದು ಅರ್ಥ? ಇದು ಸತೀಶ್ ಜಾರಕಿಹೊಳಿ ಅವರು ಐ ಫೀಲ್ಡ್ ಈಸ್ ಅ ಮೋಸ್ಟ್ ಇಂಟೆಲೆಕ್ಚುಯಲ್ ಮ್ಯಾನ್ ಅಂತ. ಪ್ಲೀಸ್ ಗಿವ್ ದಿಸ್. ನೀವು ಇಂಡಿಪೆಂಡೆಂಟ್ ನಿಮ್ಮ ಅಡ್ವೊಕೇಟ್ ಕೊಡಿ. ಯಾರು ನಿಮ್ಗೆ ಇರೋಂಥವ್ರಲ್ಲ ಬುದ್ಧಿವಂತ ಅಡ್ವೊಕೇಟ್ಸ್ ಇರ್ತಾರೆ. ಇದನ್ನು ಮತ್ತೆ DPR ಏನು ಆದೇಶ ಹೊರಡಿಸಿದೆ ಅದು ಕೊಡಿ. ಎರಡೂ ಸೇಮ್ ಆಗಿದೆ, ತಾಳೆ ಹಾಕಿ ನೋಡೋಣ. ಇಷ್ಟು ಮೋಸ ಮಾಡೋಕ್ಕೆ ಹೋಗ್ತಿರಲ್ರಿ. ಈ ಮಾದಿಗ ಸಮಾಜ 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಇನ್ನೂ ನೀವು ಅವ್ರು ತುಳಿಯೋಕ್ಕೆ ಹೋಗ್ತೀರಾ? ಇನ್ನೂ ತುಳಿಯೋಕ್ಕೆ ಹೋಗ್ತಾ ಇದ್ದೀರಾ? ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ, ಎಲ್ಲಿಗೆ ಬರಬೇಕು ಹೇಳಿ ನಿಮಗೆ ಸಬ್ಜೆಕ್ಟ್ ಮೇಲೆ. ಇಲ್ಲ ಫೋನ್ ಮಾಡಿ, ಯಾರನ್ನಾರು ನ್ಯೂಟ್ರಲ್ ಪರ್ಸನ್ ಒಂದು ಮೀಡಿಯಾನ ಕಾನ್ಫರೆನ್ಸಿಗೆ ತೊಗೊಂಡು ನೀವು ಉತ್ತರ ಕೊಡಿ, ನಾನು ಉತ್ತರ ಕೊಡ್ತೀನಿ. ಕ್ಯಾಬಿನೆಟ್ ಆದೇಶ ಸರಿ ಇದೆ, ನಿಮ್ಮ DPR ಆದೇಶ ಸರಿ ಇಲ್ಲ. ನಿಮ್ಮ DPR ಆದೇಶ ಸರಿ ಇತ್ತು ಅಂದರೆ ಕೋರ್ಟ್ಗೆ ಕೊಟ್ಬಿಟ್ಟು ಸಮರ್ಥಿಸ್ಕೊಳ್ಳಿ. ಕೋರ್ಟ್ ಹೇಳಿದಲ್ವ ನಿಮಗೆ 3 ವಾರದಲ್ಲಿ ಒಂದು ಅಫಿಡವಿಟ್ ಅಪ್ಲಿಕೇಶನ್ ಫೈಲ್ ಮಾಡಿ ಅಂತ. 15% ನೀವು ಮಾಡಿದ್ಮೇಲೆ ಅಫಿಡವಿಟ್ ಫೈಲ್ ಮಾಡಬೇಕಿತ್ತಲ್ವ ಕೋರ್ಟ್ಗೆ? ಯಾಕೆ ಮಾಡಿಲ್ಲ ನೀವು? ಇವನ್ 2ನೇ ತಾರೀಕಿತ್ತು ಅದು ಕೇಸು, ಅಡ್ಜರ್ನ್ ಮಾಡಿಸ್ಕೊಂಡಿದ್ದೀರಾ. ಯಾಕೆ ಫೈಲ್ ಮಾಡಲಿಲ್ಲ? ಯಾಕೆ ಅಂತಂದರೆ ಮಾದಿಗರಿಗೆ ಮೋಸ ಮಾಡೋಂಥದ್ದಕ್ಕೆ ಷಡ್ಯಂತ್ರ ಮಾಡಿದ್ದೀರಾ. ಅದು CMಗೂ ಗೊತ್ತಾಗಿಲ್ಲ, DK ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ಲ, ಲಾ ಮಿನಿಸ್ಟ್ರಿಗೂ ಗೊತ್ತಿಲ್ಲ. ಯಾಕೆಂತಂದರೆ ಇದೆಲ್ಲ ರಂದೀಪ್ ಕುತಂತ್ರ ಅಟ್ ದ ಇನ್ಸ್ಟೆನ್ಸ್ ಆಫ್ HC ಮಹದೇವಪ್ಪ ಅಂತ ಹೇಳ್ತಾ ಇದ್ರ ವಿರುದ್ಧ ನಿಮ್ಮ ವಿರುದ್ಧನೂ ಹೋರಾಟ ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರೇ, ನೀವೆಲ್ಲ ಯಂಗ್ಸ್ಟರು ಇಂಟೆಲೆಕ್ಚುಯಲ್ ಅಂದ್ಕೊಂಡಿದ್ದೆ, ನೀವು ಅದಕ್ಕಿಂತ ದೊಡ್ಡ ಏನೋ ಮಾದಿಗರ ವಿರೋಧಿ ಅನ್ನೋಂಥದ್ದನ್ನ ಸಾಬೀತು ಮಾಡ್ತಾ ಇದ್ದೀರಾ. ನಾನು ಹೇಳಿರೋ ತಪ್ಪಿತ್ತು ಅಂತಂದರೆ ಕಾಲ್ ಮೀ, ವಿಲ್ ಡಿಸ್ಕಸ್. ನೀವು ಸರಿನಾ ನಾವು ಸರಿನಾ ಅಂತ ತೀರ್ಮಾನ ಮಾಡೋಣ. ಹಾಗಾದರೆ ಈ ಮಾದಿಗರಿಗಾಗಂತ ಅನ್ಯಾಯನ ಸರಿಪಡಿಸೋ ತನಕ ನಾವು ಕೂಡ ಬಿಡೋದಿಲ್ಲ. ನೋಡೋಣ ಅದು ಎಲ್ಲಿ ತನಕ ಹೋಗುತ್ತೆ ಅಂತ. ಜೈ ಮಾದಿಗ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.